ವತಿಯಿಂದ ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾವೊಂದು ಮನವಿ ಮಾಡಿದ್ದೀವಿ. ಮನವಿ ಏನಪ್ಪ ಅಂದರೆ, ಕಲ್ಯಾಣಿ ಸ್ಟೀಲ್ ಲಿಮಿಟೆಡ್ ಅವರು ಊರ ಪಕ್ಕದಲ್ಲಿ ಅಂದರೆ ಊರಿಗೆ ಮತ್ತು ಅದು ಹ್ಯಾಡಿಗೆ ಅದಂದ್ರೆ ಬೂದಿ ಹಾಕಲ್ಲೇ ಬರೀ 30 ಕಿಲೋಮೀಟ್ರ್ ಇರೋದು, 30 ಮೀಟ್ರ್ ಇರೋದ್ರಿಂದ ಅಲ್ಲಿ ಇದ್ದಂಥ ಸ್ಥಳೀಯರಿಗೆ ಅಂದರೆ ಗಾಳಿ ಬಂತಂದರೆ ಎಲ್ಲ ಬೂದಿ ಕರೆ ಬೂದಿ ಪ್ಲಸ್ ಅದು ಮಿಂಚು ಟೈಪು ಎಲ್ಲ ಊರಲ್ಲಿ ಬರುತ್ತೆ. ಅಂದರೆ ಊರಿಗೆ ಅದು ಬೂದಿ ಹಾಕಿದ್ದಕ್ಕೆ 30 ಮೀಟ್ರು ಅಂತರ ಇರೋದ್ರಿಂದ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ನಾವು ಇವತ್ತು ನಮ್ಮ ಶರಣುಗಡ್ಡಿ ಸಾಹೇಬರ ಸಮ್ಮುಖದಲ್ಲಿ ಇವತ್ತು ನಾವು ಒಂದು ಮನವಿ ಮಾಡಿದ್ದೀವಿ. ಆ ಹ್ಯಾಡನ್ನು ಸ್ಥಳಾಂತರ ಮಾಡಿರಿ, ಬೇರೆ ಕಡೆ ಹಾಕ್ರಿ, ಅಲ್ಲಿ ಊರಲ್ಲಿ ಬೇಡ. ಅಲ್ಲಿ ಏನಪ್ಪ ಪರಿಸರ ಬೆಳೆಸ್ಬೇಕು, ಊರ ಪಕ್ಕದಲ್ಲಿ ಇದ್ದಂತಲ್ಲಿ ಒಂದು ಪರಿಸರ ಬೆಳೆಸಬೇಕು. ಹಾಗೂ ಅಲ್ಲಿ ಧೂಳ ವಿಪರೀತ ಬರ್ತದೆ. ಈಗ ಸಿಮೆಂಟ್ ಫ್ಯಾಕ್ಟ್ರಿ ಧೂಳ ಆಯಿತು, ಕಲ್ಯಾಣಿ ಸ್ಟೀಲ್ ಲಿಮಿಟೆಡ್ ಧೂಳ, ಮತ್ತು ಅದು ಬೂದಿ ಧೂಳ ಎಲ್ಲ ಬಂದು ಗಿಣಿಗೇರಿಯಲ್ಲಿ ಸೇರ್ತಾ ಇದೆ. ಹಾಗಾಗಿ ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಬಂದು ಅಲ್ಲಿ ಪರಿಶೀಲನೆ ಮಾಡಿ ಅದನ್ನು ತೆರವುಗೊಳಿಸ್ಬೇಕಂತೇಳಿ ನಮ್ಮ ಗಿಣಿಗೇರಿಯಿಂದ ನಾಗರಿಕ ಹೋರಾಟ ಸಮಿತಿ ಮುಖಂಡರಾದ ಮಂಗಳೇಶ್ ರಾಠೋಡ್ ಅವರು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಶರಣುಗಡ್ಡಿ ಸಾಹೇಬರು ಮಾತಾಡ್ಬೋದು. ಇವತ್ತು ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿಯಿಂದ ಗಿಣಿಗೇರಿ ಪಕ್ಕದಲ್ಲಿ ರೈಲ್ವೆ ಬ್ರಿಡ್ಜ್ ಏನು ಎರಡಿದೆ, ಅಲ್ಲಿ ಇವತ್ತು ಕಲ್ಯಾಣಿ ಫ್ಯಾಕ್ಟ್ರಿಯವರು ಧೂಳ ಬೂದಿ ಕರಿಬೂದಿ ತಂದು ಹಾಕ್ತಾ ಇದ್ದಾರೆ. ಕೇವಲ ಬರೀ 30 ಮೀಟರ್ ಅಂತರದಲ್ಲಿ ಧೂಳನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಕೊಪ್ಪಳ ಗಿಣಿಗೇರಿ ಸುತ್ತಮುತ್ತ ಫ್ಯಾಕ್ಟ್ರಿಗಳ ಹಾವಳಿಯಿಂದ ಕರಿಬೂದಿ ಬಂದು ಮನೆ ಸೇರಿ ಸಾಕಷ್ಟು ಜನ ಅನಾರೋಗ್ಯ ತೊಂದರೆಗಳು, ಏನು ಅಸ್ತಮ ಆಗಿರ್ಬೋದು, TB ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಈ ರೀತಿ ಹಲವಾರು ರೋಗಗಳು ಇವತ್ತು ಮಕ್ಕಳನ್ನ ವೃದ್ಧರನ್ನ ಕಾಡ್ತವೆ. ಇಂಥ ಸಂದರ್ಭದಲ್ಲಿ ಧೂಳನ್ನ ಕಡಿವಾಣ ಆಗ್ತಕ್ಕಂಥದ್ದು ಇವತ್ತು ಮಾಡಬೇಕಾಗಿ ಹೊರತು ಇನ್ನಷ್ಟು ಧೂಳ ಹರಡ್ತಕ್ಕಂಥ ಇವತ್ತು ಯಾರ್ಡ್ಗಳನ್ನ ಹಾಕ್ತಾ ಇದ್ದಾರೆ, ಅದು ಕರಿಬೂದಿ. ಹಾಗಾಗಿ ಇದನ್ನು ಏನು ಜಿಲ್ಲಾಡಳಿತ ಕೂಡಲೇ ಅದನ್ನ ತೆರವುಗೊಳಿಸಿ ಏನು ಬೂದಿ ಹಾಕೋಂಥದ್ದನ್ನ ಸ್ಥಳಾಂತರಿಸಬೇಕು, ಬೇರೆ ಕಡೆ ಹಾಕಂಗೆ ಕ್ರಮ ಕೈಗೊಳ್ಬೇಕು. ಜೊತೆಗೆ ಗಿಣಿಗೇರಿ ಗ್ರಾಮದಲ್ಲಿ ಈಗಾಗಲೇ ಇರೋಂಥ ವಾತಾವರಣನ ಹಾಳಾಗೋಗಿದೆ, ಅಲ್ಲಿ ಗಿಡಗಳು ನೆಡಬೇಕು ರಸ್ತೆ ಬದಿ ಅಂಥೇಳಿ ಹಲವಾರು ಸಾರಿ ನಾವು ಮನವಿ ಮಾಡಿದ್ವಿ. ಮತ್ತು ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಕೂಡ ನಾವು ಹಲವಾರು ಬಾರಿ ಇದ್ರು ಕ್ರಮ ಕೈಗೊಳ್ಳ್ರಿ ಅಂತ, ಇಲ್ಲಿವರೆಗೆ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ರಸ್ತೆ ಪಕ್ಕದ ಇರೋ ಗಿಡಗಳನ್ನ ಇವತ್ತು ಪಂಚಾಯತ್ ಸಿಬ್ಬಂದಿಗಳು ಕಡಿತಾ ಇದ್ರು. ಹಾಗಾಗಿ ಇವತ್ತು ಸರಿಯಾಗಿ ರೀತಿಯಲ್ಲಿ ಏನು ವಾತಾವರಣ ಹಾಳಾಗದಂಥ ಇವತ್ತು ಪರಿಸರನ ಉಳಿಸ್ಬೇಕು. ಮತ್ತು ಫ್ಯಾಕ್ಟ್ರಿ ಸುತ್ತಮುತ್ತ ಗಿಡಗಳನ್ನೇ ನೆಟ್ಟಿಲ್ಲ, ಯಾವುದೇ ಒಂದು ಗಿಡಗಳೆಲ್ಲ ಬಫರ್ ಝೋನ್ ಮಾಡಲಾರ್ದೇ ವ್ಯಾಪಕವಾಗಿ ಇವತ್ತು ಏನು ಕೈಗಾರಿಕಾ ನೀತಿಗಳನ್ನ ಪಾಲನೆ ಮಾಡಲಾರ್ದೇ ಇವತ್ತು ಜನಗಳ ಹಿತದೃಷ್ಟಿಯಿಂದ ಇವತ್ತು ಕ್ರಮ ಕೈಗೊಳ್ದೇ ಇವತ್ತು ವ್ಯಾಪಕವಾಗಿ ಪರಿಸರ ಹಾಳಾಗ್ತಕ್ಕಂಥ ಇವತ್ತು ಕರಿಬೂದಿನ ಹರಡ್ತದನ್ನ ನಾವು ವಿರೋಧಿಸ್ತಾ ಇದೀವಿ. ಕೂಡಲೇ ಇವತ್ತು ಆ ಕರಿಬೂದಿ ಹಾಕೋದನ್ನ ಸ್ಟಾಪ್ ಮಾಡಿಲ್ಲ ಅಂತಂದರೆ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿಯಿಂದ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ನಾವು ಹಮ್ಮಿಕೊಳ್ತೀವಿ. ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿಯಿಂದ ನಾವು ಮನವಿ ಸಲ್ಲಿಸಿದ್ದೀವಿ. ಹಾಗಾಗಿ ಕೂಡಲೇ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಶರಣುಗಡ್ಡಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ.